ನನ್ನ ಹೆಸರು ಕಟ್ಟೇಸ್ವಾಮಿ ಅಂತ. ನಾನು ಜಿಕೆ ಫೌಂಡೇಶನ್ನ ಕೋರ್ ಕಮಿಟಿ ಸದಸ್ಯರುಗಳು ನಾವೆಲ್ಲ. ಇನ್ನು ಮೊನ್ನೆಯಾದ ಘಟನೆ ಭಾಳ ಬೇಸರ ತಂದಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದಂಥ ಒಂದು ಕೆಲಸ ಯಾಕೋ ಮನುಷ್ಯರ ಸ್ವತಂತ್ರಗಳನ್ನು ನಾಗರಿಕರ ಸ್ವತಂತ್ರವನ್ನು ಕಿತ್ತುಕೊಳ್ಳುವಂಥ ಕೆಲಸ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈಗ ಅವರೊಬ್ಬ NRI ಸಮಾಜಮುಖಿ ಕೆಲಸ ಮಾಡುವಂಥವ್ರು, ಶಿಕ್ಷಣ, ಕ್ರೀಡೆ ಹಾಗೂ ಆರೋಗ್ಯ ವಿಚಾರದಲ್ಲಿ ಎಷ್ಟೋ ಬಡ ಜನರಿಗೆ ಸಹಾಯ ಮಾಡುವಂಥ ವ್ಯಕ್ತಿ. ಏಕಾಏಕಿ ಅದೇನೋ ಕಟೌಟ್ ಬಗ್ಗೆ ಬಂದು ಹಾಕಿದಿರಿ ಅಂತ ಹೇಳಿದ್ರೆ ಯಾವಾಗೋ 6 ತಿಂಗಳಿಗೆ ಹಾಕಿತ್ತು. ನಾವು ತೆಗಿಬೇಕು ಅನ್ಕೊಂಡಿದ್ವಿ, ಬಟ್ ಆಗಿಲ್ಲ. ತೆಗಿಬೇಕಿತ್ತು. ಮನೆ ಕಾರ್ಯಕ್ರಮ ಒಂದು ನಾಮಕರಣ ಇತ್ತು ಅವ್ರ ಮನೆಯಲ್ಲಿ, ಅಣ್ಣವ್ರ ಮನೆಯಲ್ಲಿ, ಈಗೇನವ್ರ ಮನೆ ತೆಗಿಬೇಕಾಗಿತ್ತು. ಅಷ್ಟೊಳಗೆ ಬಂದು ಏಕಾಏಕಿ FIR ಕಾಪಿ ತಗೊಂಬಂದು ಪಂಚನಾಮೆ ಅಂತ ಬಂದಿದ್ರು. ಬಟ್ ನಮಗೇನು ಬೇಸರ ಇಲ್ಲ. ಕಾನೂನು ಕೂಡ ನಮಗೂ ಗೊತ್ತಿದೆ, ಕಾನೂನು ಹೋರಾಟ ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಬಟ್ ಇದು ಏನಂದ್ರೆ ನಾಗರಿಕರ ಒಂದು ಹಕ್ಕನ್ನ ಸಂವಿಧಾನಾತ್ಮಕವಾಗಿ ನಾಗರಿಕರ ಹಕ್ಕನ್ನು ಕಿತ್ಕೊಳ್ಳುವಂತ ಕೆಲಸ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವತ್ತು ಸಹಾಯ ಏನು ಮಾಡ್ತಾ ಇದ್ದಾರೆ, ಸಮಾಜ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅಂತವ್ರ ಮೇಲೆ FIR ಮಾಡ್ಬಿಡ್ತಾರೆ ಒಂದೇ ಸಾರಿ. ಆಗಿದೆ ರೀ, ತಪ್ಪಾಗಿದೆ, ಕೊಡ್ರಿ, ನೋಟಿಸ್ ಕೊಡಲ್ಲ. ನಿಮ್ಮ ಕೆಲಸ ತಾನೇ ಅದು, ನೋಟಿಸ್ ಕೊಡ್ರಿ, ಇಲ್ಲಿ ಯಾರೋ ಅಧಿಕಾರಿ ಕಳ್ಸರಿ, ತೆಗಿರಿ ಇದನ್ನ ಅಂತ ಹೇಳಿ ಅಲ್ಲ. ನಾನು ಬೇಡ ಅಂತ ಹೇಳಂಗಿಲ್ಲ. ಅವರೇನಲ್ಲ ಅಲ್ಲಿ ಅಹಿತಕರ ಘಟನೆಗಳ ಚಟುವಟಿಕೆಗಳು ಏನು ಮಾಡ್ತಾರ? ಇಲ್ಲ ತಾನೇ. ಸೊ ಇವತ್ತು ಮತ್ತೆ ಯಾರಾದ್ರೂ ಬಡವರು ಅವ್ರ ಮನೆ ಮುಂದೆ ಹೋಗಿ ಜಿಕೆ ಫೌಂಡೇಶನ್ ಎಲ್ಲ ಹೆಲ್ಪ್ ಮಾಡಿ ಅಂದ್ರೆ ಯಾವ ಮುಖದ ಇಟ್ಕೊಂಡು ಮಾಡ್ತಾರೆ ಅವರು? ಒಂಥರ ನಾಚಿಕೆಗೇಡಿನ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಆ ಕಟೌಟ್ ಅನ್ನ 2025 ಸೆಪ್ಟೆಂಬರ್ 1ನೇ ತಾರೀಕಂದು ಅವ್ರ ಜನ್ಮದಿನ ಇತ್ತು. ಅದಕ್ಕೆ ಅಭಿಮಾನಿಗಳು ಹಾಕ್ಸ್ಕೊಂಡಿದ್ದದು. ಬಟ್ ಅದು ಹಂಗೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲೂ ಸಾರ್ವಜನಿಕವಾಗಿ ಅದು ಅಂದ್ರಾಳದಲ್ಲಿ ಅಣ್ಣವ್ರ ಕಚೇರಿ ಮುಂದೆನೇ ಇದೆ, ಅವ್ರ ಮನೆ ಮುಂದೆ. ಸಾರ್ವಜನಿಕವಾಗಿ ತೊಂದರೆ ಇಲ್ಲ ಅಂತ ಅದು ಹಂಗೆ ಇತ್ತು. ಬಟ್ ಈ ನಮ್ಮ ಬಳ್ಳಾರಿಯಲ್ಲಿ ಇಶ್ಯೂ ಆಯಿತು. ಅದಾದ್ಮೇಲೆ ಕೂಡ ಇತ್ತು. ತೆಗಿಬೇಕು ಅನ್ಕೊಳ್ಳೋರಿಗೆ ಆಗಲಿಲ್ಲ. ಮೊನ್ನೆ ಲಾಸ್ಟ್ ವೀಕಲ್ಲಿ ನಾವು ಮಾತಾಡಿದ್ವಿ, ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಅದು ಬಲ್ಲಿಸು ಬೊಂಬು ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮನೆ ಕಾರ್ಯಕ್ರಮ ಇರೋದ್ರಿಂದ ಅದಾದ್ಮೇಲೆ ತೆಗಿಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅವತ್ತೇ ಕಾರ್ಯಕ್ರಮ ದಿನನೇ FIR ಆಗಿದೆ ಅಂತ ಹೇಳಿ ತಗೊಂಬಂದಿದ್ದು ಸರ್ ಪೇಪರ್. ಮತ್ತೆ ತೆಗೀರಿ ಅಂದ್ರೆ ತೆಗೆದು ಪಕ್ಕ ಇಟ್ಟಿದ್ದೀವಿ ಸರ್ ಎಲ್ಲ. ಸರ್, ಇದು ರಾಜಕೀಯ ಪ್ರೇರಿತ ಅನ್ನೋಕೆ ಅವರು ರಾಜಕಾರಣಿ ಅಲ್ಲ. ಅಣ್ಣವರು ಸಮಾಜ ಕೆಲಸ ಮಾಡುವಂಥವ್ರು. ಆಮೇಲೆ ಈಗ ಅಧಿಕಾರಿಗಳು ಮಾಡಿದ್ದಾರೆ, ಬಟ್ ಅಧಿಕಾರಿಗಳು ಮಾಡಿದಂತ ಒಂದು ಪರಿ ಏನಿದೆ ಅದನ್ನ ನಾವು ತೀವ್ರ ಖಂಡಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಮುಂದೆ ನಾವು ಏನು FIR ಆಗಿದೆ ಅದನ್ನ ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.